ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರೂ? ಇವತ್ತು ನನ್ನ ಹಸ್ಬೆಂಡ್ ಊರಿಗೆ ಹೊರಟಿದ್ರು. ಸೊ ಅದಕ್ಕೇ 5 ಗಂಟೆಗೆ ಎದ್ಬಿಟ್ಟು ಅವ್ರನ್ನ ಕಳಿಸಿ ಮತ್ತು ಇನ್ನೇನಕ್ಕೆ ನಾನು ಮಲ್ಕೊಳ್ಳೋದು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಒಂದು ಲೋಟ ಬಿಸಿ ನೀರು ಕುಡಿದೆ. ಆಲ್ಮೋಸ್ಟು ಆಲ್ರೆಡಿ 7 ಗಂಟೆ ಆಗಿತ್ತು. ಆಚೆ ಬಂದು ನೋಡಿದ್ರೆ ಹಕ್ಕಿಗಳೆಲ್ಲ ಹಾರಾಡ್ತಾ ಇತ್ತು. ಬಟ್ ಜನ ಯಾರೂ ಎದ್ದಿರಲಿಲ್ಲ. ಸರಿ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಇಲ್ಲದೇ ಇರೋದಕ್ಕೆ ಇವತ್ತು ಆಫೀಸ್ಗೆ ಬ್ರೇಕ್‌ಫಾಸ್ಟ್ ಉಪ್ಮಾ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನನಗೆ ಉಪ್ಪಿಟ್ಟಂದರೆ ತುಂಬಾ ಇಷ್ಟ. ತುಂಬ ಜನಕ್ಕೆ ಕಡಿಮೆ ಜನಕ್ಕೆ ಉಪ್ಪಿಟ್ಟು ಇಷ್ಟ ಆಗುತ್ತೆ. ಬಟ್ ನನಗೆ ತುಂಬಾ ಇಷ್ಟ. ಒಂದು ಬಾಣಲೆಗೆ 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ರವೆನ ಚೆನ್ನಾಗಿ ಹುರಿತಾ ಇದ್ದೀನಿ. ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ಮತ್ತೆ ಅದೇ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ ಹಾಗೆ ಒಂದು 5ರಿಂದ 6 ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಒಂದು ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ನನ್ನ ಚಾಯ್ಸ್ ಆಫ್ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ನಿಮಗೆ ಯಾವುದು ತರಕಾರಿ ಇಷ್ಟ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಈ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಸ್ವಲ್ಪ ನನಗೆ ಸಬ್ಬಕ್ಕಿ ಸೊಪ್ಪಿತ್ತು. ಈ ಸೊಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಸೊ ಆಲ್ಮೋಸ್ಟ್ 7:30 ಆಗಿತ್ತು. ಆಚೆ ಬಂದು ನೋಡಿದ್ರೆ ಅಕ್ಕಪಕ್ಕ ಮನೇಲಿ ಯಾರೂ ಎದ್ದಿರಲಿಲ್ಲ. ಬಿಕಾಸ್ ಇವತ್ತು ಸಂಡೇ ಆಗಿತ್ತು. ಸಂಡೇ ಅಂದರೆ ಯೂಶ್ವಲಿ ಎಲ್ರೂ ರೆಸ್ಟ್ ಮಾಡ್ತಾರೆ ಲೇಟಾಗೆದ್ದು ಆರಾಮಾಗಿ. ಬಟ್ ನನಗೆ ಸಂಡೇ ಕೂಡ ವರ್ಕಿಂಗ್ ಇರೋದ್ರಿಂದ ನಾನೇ ಐ ಥಿಂಕ್ ಸುತ್ತಮುತ್ತ ಬಿಲ್ಡಿಂಗಲ್ಲಿ ಫಸ್ಟ್ ನಾನೇ ಎದ್ದಿದ್ದು ಅನಿಸುತ್ತೆ. ವೀಕಲ್ಲಿ ಯಾವುದೇ ದಿನ ನಮಗೆ ಆಫ್ ಸಿಕ್ಕಿದ್ರೂ ಸಂಡೇ ನಮಗೆ ರಜಾ ಇದ್ದರೆ ಆ ಖುಷಿನೇ ಬೇರೆ ಇರುತ್ತೆ, ಆ ವೈಬೇ ಬೇರೆ ಇರುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನೊಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಅದಾದ ನಂತರ ಇಲ್ಲಿ ನಾನು 1 ಕಪ್ಪು ಬನ್ಸಿ ರವೆ ತೊಗೊಂಡಿದ್ದೆ. ಅದಕ್ಕೆ 1.5 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಇವಾಗ ಬಿಟ್ಕೋಬೇಕು. ನಂತರ ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬೆಂಡೆಕಾಯಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಏನಕ್ಕೆ ಇದೆರಡು ಇವತ್ತು ಮಾಡ್ತಾಯಿದ್ದೀನಿ ಅಂದರೆ ನನ್ನ ಹಸ್ಬೆಂಡು ಉಪ್ಮಾ ಮತ್ತು ಬೆಂಡೆಕಾಯಿ ತಿನ್ನೋದೇ ಇಲ್ಲ. ತುಂಬಾ ವೆರಿ ರೇರ್ ಕೇಸಲ್ಲಿ ಮಾಡೋದು. ಸೊ ಉಪ್ಮಾಗೆ ನಾನಿಲ್ಲಿ ಒಂದು ಮೀಡಿಯಮ್ ಕಪ್ಪಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿನೂ ಕೂಡ ನೋಡ್ತಾ ಇರ್ಬೋದು ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋದು ರೆಸಿಪಿ ಕ್ವಿಕ್ಕಾಗಿ ಆಗುತ್ತೆ, ಟೈಮ್ ಜಾಸ್ತಿ ತೊಗೊಳ್ಳೋದಿಲ್ಲ. ಸೊ ಅದಕ್ಕೆ ಸಿಂಪಲ್ಲಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ಸೊ ತರಕಾರಿ ಎಲ್ಲ ನಮಗೆ ಬೆಂದಿದೆ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ಸ್ವಲ್ಪ ರವೆನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಫ್ಲೇಮ್ನ ಮೀಡಿಯಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಕಡೆ ಬೆಂಡೆಕಾಯಿ ಕೂಡ ಸ್ವಲ್ಪ ಆಲ್ಮೋಸ್ಟ್ ಬೆಂದಿತ್ತು. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಲೈಟಾಗಿ ಹಾಕ್ಕೊಂಡು ಫ್ಲೇಮ್ನ ಕಡಿಮೆ ಇಟ್ಕೊಳ್ಳಿ ಈ ಟೈಮಲ್ಲಿ, ಇಲ್ಲಾಂದರೆ ಖಾರದ ಘಾಟೆಲ್ಲ ಬಂದುಬಿಡುತ್ತೆ. ಓಕೆ. ಇದಿಷ್ಟು ಆದ ನಂತರ ಆಲ್ಮೋಸ್ಟ್ ನನಗೂ ಕೂಡ ಟೈಮ್ ಆಗ್ತಾಯಿತ್ತು. ಸೊ ಇನ್ನೇನು ನಾನು ಕೂಡ ಆಫೀಸಿಗೆ ರೆಡಿಯಾಗಿ ಹೋಗಬೇಕಿತ್ತು. ಟೈಮ್ ನೋಡ್ತಾ ಇದ್ದೆ, ಇನ್ನು 8:00 ಕೂಡ ಆಗಿರಲಿಲ್ಲ. ಪಾತ್ರೆ ಮಾತ್ರ ಒಂದು ರಾಶಿ ಆಲ್ರೆಡಿ ಸಿಂಕಲ್ಲಾಗಿತ್ತು. ಸೊ ಏನಾದರೂ ಆಗಲಿ ಫಸ್ಟ್ ಪಾತ್ರೆಗಳನ್ನ ವಾಶ್ ಮಾಡಿಬಿಡೋಣ ಅಂದ್ಬಿಟ್ಟು ಬೇಗ ಬೇಗ ಪಾತ್ರೆಗಳನ್ನ ವಾಶ್ ಮಾಡ್ತಾಯಿದ್ದೆ. ಯೂಶ್ವಲಿ ವೀಕ್ ಆಫ್ ಎಲ್ಲ ಇದ್ದಾಗ ಅನ್ನಿಸ್ತಾ ಇರುತ್ತೆ, ಯಾವತ್ತು ನಮಗೆ ಒಂದಿನ ರಜಾ ಸಿಗುತ್ತೋ ನೆಮ್ಮದಿಯಾಗಿ ಹಾಯಾಗಿ ಮನೇಲಿ ರೆಸ್ಟ್ ಮಾಡ್ಬೋದು ಅಂತ. ಬಟ್ ಫ್ಯಾಕ್ಟ್ ಏನು ಅಂದರೆ ಅಟ್ಲೀಸ್ಟ್ ಆಫೀಸಿಗೆ ಹೋಗುವಾಗಲೇ ತುಂಬಾ ಆ್ಯಕ್ಟಿವ್ ಆಗಿರ್ತೀವಿ. ಎಷ್ಟೇ ಕೆಲಸ ಮಾಡಿದ್ರೂ ಗೊತ್ತಾಗ್ತಾ ಇರಲ್ಲ. ಬಟ್ ಮನೇಲಿದ್ದಾಗಂತೂ ತುಂಬಾ ಸೋಂಬೇರಿ ಥರ ಫೀಲ್ ಆಗ್ತಾ ಇರುತ್ತೆ. ಮನೇಲಿ ಕಬೋರ್ಡ್ ಕ್ಲೀನ್ ಮಾಡೋದು, ಸಿಂಕ್ ಕ್ಲೀನ್ ಮಾಡೋದು, ಸೊ ಈ ಥರ ಎಲ್ಲ ಕಂಪ್ಲೀಟ್ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲೇ ಯಾಕಾದರೂ ರಜಾ ಸಿಗುತ್ತೆ, ಒಂದಿನ ಆಫೀಸ್ಗಾದರೂ ಹೋದರೆ ಎಷ್ಟೋ ಸ್ವಲ್ಪ ಆರಾಮಾಗಿರ್ತೀವ ಅಂತ ಎಷ್ಟೋ ಸರಿ ಅನಿಸ್ಬಿಡುತ್ತೆ. ಸೊ ನಿಮಗೂ ಹೀಗೇನಾ? ಯಾರಾದರೂ ವರ್ಕಿಂಗ್ ವುಮೆನ್ ಇದ್ದರೆ ಕಮೆಂಟ್ ಮಾಡಿ. ಸೊ ಅದು ಆದಮೇಲೆ ಟೈಮ್ ಆಲ್ಮೋಸ್ಟ್ ಇಲ್ಲಿ 8:00 ಆಗಿತ್ತು. ತಕ್ಷಣ ನಾನು ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಆಫೀಸಿಗೆ ಹೊರಟೆ. 9:30 ಇರೋ ಆಫೀಸ್ಗೆ 9:20ಗೆ ನಾನಿಲ್ಲಿ ಆಟೋ ತೊಗೊಂಡು ಹೊರಟಿದ್ದೀನಿ. ಬಿಕಾಸ್ ಸಂಡೇ ಇರೋದ್ರಿಂದ ಜಾಸ್ತಿ ಟ್ರಾಫಿಕ್ ಇರೋದಿಲ್ಲ. ಸೊ ಮಿನಿಮಮ್ 15-20 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿಯೇ ಹೊರಟ್ಬಿಟ್ಟಿದ್ದೆ. ಆ್ಯಕ್ಚುಲಿ ತುಂಬ ಆಫೀಸಿಗೆ ಲೇಟಾಗಿ ಈ ಟೈಮಲ್ಲಿ ನಾವು ಹೊರಟಾಗ ತುಂಬ ಖುಷಿಯಾಗೋ ವಿಷಯ ಏನು ಅಂದರೆ ಗ್ರೀನ್ ಸಿಗ್ನಲ್ ಬರೋದು. ಸೊ ನನ್ನ ಆಫೀಸ್ನೆಲ್ಲ ಮುಗಿಸ್ಕೊಂಡು ಬಂದು ನಿನ್ನೆ ನಾನು ನಿಮಗೆ ವಿಡಿಯೋದಲ್ಲಿ ಏನು ತೋರಿಸಿದ್ದೆ ನಾನು ಎಂಬ್ರಾಯ್ಡ್ರಿ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಇವತ್ತು ಅದರದ್ದು ಯಾವ್ಯಾವುದೆಲ್ಲ ಎಂಬ್ರಾಯ್ಡ್ರಿ ಡಿಸೈನ್ಸ್ ಅಂತ ಹೇಳ್ಕೊಡ್ತೀನಿ ನೋಡಿ. ಮೊದಲಿಗೆ ಈ ರೀತಿ ಶಾರ್ಪ್ ಆಗಿರೋ ಒಂದು ಪೆನ್ಸಿಲ್ನ ತೊಗೊಂಡು ಸ್ಕೇಲಲ್ಲಿ ನೀವು ಲೈನ್ಸ್ ಹಾಕ್ಕೊಳ್ತಾ ಹೋಗಿ. ಸೊ 1 ಬೈ 1 ನೀವು ಲೈನ್ ಹಾಕ್ಕೊಂಡ್ರೆ ಆ ಲೈನ್ ಮೇಲೆ ನಾವು ಎಂಬ್ರಾಯ್ಡ್ರಿ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ನಾನು ಬ್ಲೂ ಕಲರ್ ಥ್ರೆಡ್ನ ಚೂಸ್ ಮಾಡಿಕೊಂಡೆ ಆ್ಯಸ್ ಪರ್ ಮೈ ಹಸ್ಬೆಂಡ್ ಸಜೆಷನ್. ಬಿಕಾಸ್ ವೈಟ್ ಕಲರ್ ಕಾಟನ್ ಮೇಲೆ ಬ್ಲೂ ಕಲರ್ ಸ್ವಲ್ಪ ಡಾರ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಸೊ ಮೊದಲಿಗೆ ನಾವು ತೊಗೊಂಡಿರೋಂಥ ಸೂಜಿಗೆ ಈ ಥ್ರೆಡ್ ಏನಿರುತ್ತೆ ಇದನ್ನು ಕಂಪ್ಲೀಟ್ ಇದು ಏನು ಹೇಳ್ತಾರೆ 6 ಎಳೆ ಇರುತ್ತೆ. ಸೊ ಈ 6 ಎಳೆನ ನಾವು ಗುಣಿಸ್ಕೋಬಾರ್ದು. ಆ್ಯಕ್ಚುಲಿ 3 ಎಳೆ ಮಾತ್ರ ನಾವು ಸೇರಿಸ್ಕೋಬೇಕು. ಇವಾಗ ನಾನು ಬಿಡಿಸ್ಕೋತಾ ಇದ್ದೀನಿ ನೋಡಿ. ಸೊ ಇದರಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ. ಸೊ ಆ್ಯಕ್ಚುಲಿ 6 ಎಳೆ ಇರುತ್ತೆ.
ಬಟ್ ನಾವು ಎಂಬ್ರಾಯ್ಡ್ರಿಗೆ ಯೂಸ್ ಮಾಡೋದು 3 ಎಳೆ ಮಾತ್ರ. ಸೊ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಒಂದು ಲೆಂತನ್ನ ಅಂದಾಜಾಗಿ ತೊಗೊಂಡ್ಬಿಟ್ಟು, ಸೊ ಈ ಎಳೆನ ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡ್ಕೊಳ್ಳುವಾಗ ಎರಡೂ ಕೈ ಯೂಸ್ ಮಾಡಿ ಈ ರೀತಿ ನಾನು ಮಿಡ್ಲಲ್ಲಿ ಯಾವ ರೀತಿ ಚೆಕ್ ಮಾಡ್ತಾಯಿದ್ದೀನಿ ನೋಡಿ, ಈ ರೀತಿ ಮಾಡಿಕೊಂಡ್ರೆ ಗಂಟಾಗೋದಿಲ್ಲ, ದಾರ ಸಿಕ್ಕಾಕೊಳ್ಳೋದಿಲ್ಲ. ಸೊ ದಟ್ ಇದೇನೂ ಪ್ರಾಬ್ಲಮ್ ಆಗೋದಿಲ್ಲ. ನಂತರ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ದಾರಾನ ಕಟ್ ಮಾಡಿಕೊಂಡು ನಾನು ಈ 3 ಎಳೆನ ಸೂಜಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನಿಧಾನವಾಗಿ ಸೇರಿಸ್ಕೊಂಡ ನಂತರ ದಾರದ ಒಂದು ತುದಿಯ ಕೊನೆಗೆ ಗಂಟು ಹಾಕ್ಕೋಬೇಕಾಗತ್ತೆ. ಆ್ಯಕ್ಚುಲಿ ಎರಡನ್ನೂ ಸೇರಿಸ್ಕೊಂಡು ನಾವು ಯೂಶ್ವಲಿ ಗಂಟು ಹಾಕ್ಕೋತೀವಿ ಏನಾದರೂ ಬಟ್ಟೆಗಳನ್ನ ಏನಾದರೂ ಚಿಕ್ಕದಾಗಿ ಇನ್ನೂ ಸ್ಟಿಚ್ ಮಾಡಬೇಕು ಅಂದರೆ. ಬಟ್ ಇಲ್ಲಿ ಏನಂದರೆ ಒಂದು ತುದಿಗೆ ಮಾತ್ರ ನಾವು ಗಂಟು ಹಾಕ್ಕೋತಾ ಇರಬೇಕಾಗತ್ತೆ. ಈಗ ನೋಡಿ ನಾನು ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು, ಒಂದು ಫಿಂಗರ್ ಏನಿದೆ ಅದಕ್ಕೆ ಒಂದು ರೌಂಡ್ ಅದನ್ನು ಸುತ್ಕೊಂಡ್ಬಿಟ್ಟು ಮಿಡಲಲ್ಲಿ ಅದನ್ನು ಸ್ಟ್ರೈಟಾಗಿ ಅದೇ ರೀತಿ ಹೇಳಿದ್ರೆ ಲೈಕ್ ಒಂದು ಡಾಟ್ ಥರ ನಮಗೆ ಸಿಗುತ್ತೆ. ಸೊ ಮೊದಲಿಗೆ ನಾವು ಇವಾಗ ಹಾಕ್ತಾ ಇರೋದು ರನ್ನಿಂಗ್ ಸ್ಟಿಚ್ ಅಂದ್ಬಿಟ್ಟು. ಸೊ ಮೊದಲು ಕೆಳಗಡೆಯಿಂದ ಸೂಜಿನ ಫಸ್ಟು ಮೇಲ್ಗಡೆ ತೊಗೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡಿ ಸೂಜಿನ ನಾನು ಅಲ್ಲೇ ಪಕ್ಕದಲ್ಲಿ ತುಂಬ ಕಡಿಮೆ ಡಿಸ್ಟೆನ್ಸಲ್ಲೇ ತೊಗೋತಾ ಇದ್ದೀನಿ, ಡಿಸ್ಟೆನ್ಸ್ ಜಾಸ್ತಿ ಇಲ್ಲ. ಸೊ ಆಲ್ಮೋಸ್ಟ್ ಅದರ ಮೇಲೇ ಬಟ್ಟೆ ಮೇಲೇ ತೊಗೊಂಡು ನೆಕ್ಸ್ಟ್ ಮೂವ್ ಮಾಡಿ ಎರಡನ್ನ ಒಟ್ಟಿಗೆ ಮೂವ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸರಿ ನೋಡ್ಕೊಳ್ಳಿ, ಡಿಸ್ಟೆನ್ಸ್ ಸೇಮೇ ಇರುತ್ತೆ, 2 ಸಾರಿ ಅಟ್ ಎ ಟೈಮ್ ಮೂವ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ಕಂಟಿನ್ಯೂಸ್ ಮೂವ್ ಮಾಡ್ಕೊಂಡು ಹೋಗಿ ಅಟ್ ಲಾಸ್ಟ್ ಸೂಜಿನ ಕೆಳಗಡೆಯಿಂದ ತೊಗೊಂಡು ಅಲ್ಲಿ ನಾವು ಸ್ಟಿಚ್ ಹಾಕೋಬೇಕಾಗತ್ತೆ. ಅಲ್ಲಿ ಯಾವ ರೀತಿ ಸ್ಟಿಚ್ ಹಾಕೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಸೊ ಫ್ರಂಟ್ಗಿಂತ ಆ್ಯಕ್ಚುಲಿ ಬ್ಯಾಕ್ ಸೈಡೇ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ ನನಗೆ ಅನ್ನಿಸ್ತು. ಸೊ ಲಾಸ್ಟಲ್ಲಿ ನೀವೇನು ನಾಟ್ ತಗೋತೀರಾ ಕೆಳಗಡೆ, ಸೊ ಈ ನಾಟನ್ನು ನಾವು ಬಟ್ಟೆನ ಸ್ವಲ್ಪ ಸೇರಿಸ್ಕೊಂಡ್ಬಿಟ್ಟು ಆ ದಾರ ಏನಿರುತ್ತೆ ಆ ದಾರನ ಸೂಜಿಯ ಮೇಲ್ಭಾಗದಿಂದ 2 ಅಥವಾ 3 ರೌಂಡನ್ನು ಸೇರಿಸ್ಕೊಂಡು ಸೂಜಿನ ಎಳ್ಕೊಂಡ್ರೆ ಸೊ ನಮಗಲ್ಲಿ ನೀಟಾಗಿ ನಾಟ್ ಕೂತ್ಕೊಳ್ಳುತ್ತೆ, ಯಾವುದೇ ರೀತಿಯಾದಂಥ ಲೂಸ್ ಆಗೋದಿಲ್ಲ. ಆ್ಯಕ್ಚುಲಿ ನಾನು ಸೂಜಿನ ಎಂಡ್ ಮಾಡ್ಕೊಳ್ಳುವಾಗ ಎಂಡ್ ಪಾಯಿಂಟ್ ತುಂಬ ಹತ್ತಿರಕ್ಕೆ ತೊಗೊಂಡು ಬಂದುಬಿಟ್ಟಿದ್ದೆ. ಸೊ ಅದು ಲೂಪ್ ಏನಿದೆ ಅದ್ರ ಒಳಗಡೆಗೆ ಬಂದಿತ್ತು. ಸೊ ನನಗೆ ತುಂಬಾ ಕಷ್ಟ ಆಗ್ತಾಯಿತ್ತು ಇನ್ಫ್ಯಾಕ್ಟ್ ಅದನ್ನು ಲಾಸ್ಟಿಗೆ ನಾಟ್ ಮಾಡ್ಕೊಳ್ಳಿಕ್ಕೆ. ಸಮ್ಹೌ ಟ್ರೈ ಮಾಡಿಬಿಟ್ಟು ಹೇಗೂ ನಾನು ಅದನ್ನು ನಾಟ್ ಮಾಡಿಕೊಂಡೆ. ಸೊ ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ ನಾನು ಯಾವ ರೀತಿ ನಾಟ್ ಮಾಡ್ತಾ ಇದ್ದೀನಿ ಅಂತ. ಯೂಶ್ವಲಿ ನಾವು ನಾಟ್ ಮಾಡುವಾಗ ಈ ರೀತಿ ಗಂಟು ಹಾಕ್ಕೊಂಡ್ರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಪದೇ ಪದೇ ಲೂಸ್ ಆಗೋದು, ನಾವು ಹಾಕಿರೋ ಥ್ರೆಡ್ ಬಿಚ್ಕೊಂಡು ಬರೋದು, ಅಥವಾ ಈಗ ನಾವೇನು ಎಂಬ್ರಾಯ್ಡ್ರಿ ಮಾಡಿದ್ದೀವಿ ಕಂಪ್ಲೀಟಾಗಿ ಅದು ಯಾವುದು ಕೂಡ ಲೂಸ್ ಆಗೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಆಲ್ಮೋಸ್ಟ್ ಕ್ಲಿಯರಾಗಿ ಕಾಣಿಸಿದೆ ಅಂತ ಅನ್ಕೋತೀನಿ ಈ ಪಾಯಿಂಟಲ್ಲಿ. ಸೊ ನಾನು ಆಲ್ಮೋಸ್ಟ್ ಹೇಳ್ದ ಹಾಗೆಯೇ ಹತ್ತಿರದಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೆ, ಅದರಿಂದ ಸ್ವಲ್ಪ ನನಗೆ ಫಸ್ಟ್ ಕಷ್ಟ ಆಯಿತು. ಯಾಕಂದರೆ ನಾನು ಕೂಡ ವಿಡಿಯೋ ನೋಡಿಬಿಟ್ಟು ಈ ಕಡೆ ನಾನು ಅಟ್ ದ ಸೇಮ್ ಟೈಮ್ ನಾನು ವಿಡಿಯೋ ಮಾಡ್ತಾ ಸ್ಟಿಚ್ ಹಾಕ್ತಾಯಿದ್ದೆ. ಇಷ್ಟು ಆದಮೇಲೆ ಒಂದು ಸರಿ ಚೆಕ್ ಮಾಡಿಕೊಂಡೆ ಥ್ರೆಡ್ ಏನಾದರೂ ಲೂಸ್ ಆಗಿದೆಯಾ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳಿಬಿಟ್ಟು ಇನ್ನೊಂದು ಸರಿ ಕೂಡ ನಾನು ನಾಟ್ ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬಟ್ಟೆ ಒಳಗಡೆ ಸೇರಿಸಿ ಅದನ್ನು ಹಾಕ್ಕೊಳ್ಳೋಕೆ ಆಗಿರಲಿಲ್ಲ ಲಾಸ್ಟ್ ಟೈಮ್, ಅದಕ್ಕೇ ಈ ಸಾರಿ ವೈಟ್ ಕಲರ್ ಕಾಟನ್ ಏನಿದೆ ಆ ಬಟ್ಟೆ ಒಳಗಡೆ ಸೇರಿಸ್ಕೊಂಡು ಸೂಜಿಯ ಮೇಲಿಂದ 2 ಸಾರಿ ರೌಂಡ್ ಮಾಡಿಕೊಂಡು ಅದೇ ಥ್ರೆಡ್ಡನ್ನು ನಾಟ್ ಹಾಕ್ಕೋಬೇಕು. ಸೊ ದಟ್ ಆ ಥರ ಆಗಿಲ್ಲ ಅಂತ ಅಂದ್ರೂ ಡೈರೆಕ್ಟ್ ಸೂಜಿನ ಒಮ್ಮೆ ಎಳ್ಕೊಂಡು ನಂತರ ಕೂಡ ಅದಕ್ಕೆ ಥ್ರೆಡ್ನ ಸೇರಿಸ್ಬಿಟ್ಟು ನಾಟ್ ಮಾಡಿಕೊಂಡ್ರೂ ನಡೆಯುತ್ತೆ. ಸೊ ಇದಾದ ನಂತರ ನಾವು ಮುಂದಿನ ಸ್ಟಿಚ್ಗೆ ಹೋಗೋಣ. ಸೊ ನೆಕ್ಸ್ಟ್ ನಾವು ಹಾಕ್ತಾ ಇರೋವಂಥ ಸ್ಟಿಚ್ ಬಂದುಬಿಟ್ಟು ಔಟ್ಲೈನ್ ಸ್ಟಿಚ್ ಅಂತ. ಸೊ ಇದಕ್ಕೆ ನಾನು ಮರೂನ್ ಕಲರ್ದು ಥ್ರೆಡ್ಡನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಅಗೇನ್ ವೈಟ್ ಮೇಲೆ ಬ್ಲೂ ಆ್ಯಂಡ್ ಮರೂನ್ ಈಸ್ ಎ ಗುಡ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದಕ್ಕೂ ಕೂಡ ಸೂಜಿನ ಕೆಳಗಡೆಯಿಂದ ತೊಗೊಂಡು ಬಂದುಬಿಟ್ಟು ಇವಾಗ ನೋಡಿ ಅದ್ರ ಮುಂದೆ ಒಂದು ಸರಿ ಸೂಜಿನ ಇನ್ಸರ್ಟ್ ಮಾಡಿಕೊಂಡು ನಾವು ಸ್ಟಾರ್ಟಿಂಗ್ ಯಾವ ಪಾಯಿಂಟಿಂದ ಮೇಲೆ ಸೂಜಿನ ತೊಗೊಂಡು ಬಂದಿರ್ತೀನಿ ಅದೇ ಪಾಯಿಂಟಿಂದ ಒಂದು ಲೈನ್ನ ತೊಗೋಬೇಕಾಗತ್ತೆ. ಇನ್ನೊಂದು ಸರಿ ಕ್ಲಿಯರಾಗಿ ನೋಡ್ಕೊಳ್ಳಿ, ಮುಂದೆ ಒಂದು ಪಾಯಿಂಟ್ನ ತೊಗೊಂಡು ಹಿಂದೆಯಿಂದ ಅಂದರೆ ಕೆಳಗಡೆಯಿಂದ ಯಾವ ಪಾಯಿಂಟಿಗೆ ಸೂಜಿ ಮೊದಲು ಹೋಗಿರುತ್ತೆ ಆಲ್ಮೋಸ್ಟ್ ಅದೇ ಪಾಯಿಂಟಿಂದ ಮತ್ತೆ ಮೇಲೆ ಬರಬೇಕು, ಮತ್ತು ಅದನ್ನು ನಾಟ್ ಮಾಡ್ಕೋಬೇಕು. ಸೊ ಇದೇ ರೀತಿ ನಾವು ಔಟ್ಲೈನ್ ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ. ಆಲ್ಮೋಸ್ಟ್ ನಾವು ಕರ್ಚೀಫ್ಗಾಗಲಿ ಈ ಥರ ಸಿಂಪಲ್ಲಾಗಿರೋ ಕ್ಲಾತ್ಗೆ ಏನಾದರೂ ಔಟ್ಲೈನ್ನ ಹಾಕಬೇಕು ಅನ್ನೋದಾದರೆ ಈ ಸ್ಟಿಚ್ಚನ್ನು ಯೂಸ್ ಮಾಡ್ಕೋಬೋದು. ತುಂಬಾ ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ನೋಡೋದಕ್ಕೂ ತುಂಬಾ ಚೆನ್ನಾಗೂ ಬರುತ್ತೆ. ಸೊ ಅದಾದಮೇಲೆ ಮತ್ತೆ ಬಟ್ಟೆನ ಲಾಸ್ಟಲ್ಲಿ ನಾಟ್ ಹಾಕ್ಕೋಬೇಕಾಗತ್ತೆ ಸೂಜಿನ ಕೆಳಗಡೆಯಿಂದ ತೊಗೊಂಡು ಬಂದು. ಸೊ ಸೇಮ್ ಪ್ರಾಬ್ಲಮ್ ಅಗೇನ್, ತುಂಬ ಹತ್ತಿರದಿಂದ ಆ್ಯಕ್ಚುಲಿ ಸ್ಟಿಚ್ ಮಾಡುವಾಗ ಗೊತ್ತಾಗ್ತಾ ಇರಲ್ಲ. ಸೊ ಲಾಸ್ಟ್ ಪಾಯಿಂಟ್ ಬಂದಾಗ ಗೊತ್ತಾಗುತ್ತೆ, ಓ ಇಷ್ಟು ಹತ್ತಿರ ಬಂದುಬಿಡ್ದ ಸ್ಟಿಚ್ ಆಲ್ರೆಡಿ ಅಂದ್ಬಿಟ್ಟು.
ಸೊ ಇದನ್ನು ಕೂಡ ಆಗೋಯಿತು. ಸೊ ಥರ್ಡ್ ಬಂದುಬಿಟ್ಟು ಚೈನ್ ಸ್ಟಿಚ್ ಅಂತ ಹಾಕ್ತಾ ಇರೋದು. ಅಗೇನ್ ಸೂಜಿನ ಕೆಳಗಡೆಯಿಂದ ಒಂದು ಸಾರಿ ನಾವು ಮೇಲ್ಗಡೆ ತೊಗೊಂಡ್ಬಿಟ್ಟು ನೆಕ್ಸ್ಟು ಸೂಜಿಯ ಅದ್ರ ಮುಂದೆಯಿಂದ ಹೋಗುತ್ತೆ. ಸೊ ನೋಡಿ, ಅದ್ರ ನೆಕ್ಸ್ಟ್ ಪಾಯಿಂಟಿಂದ ಎತ್ಕೊಂಡು ಮತ್ತೆ ಮೇಲೆ ಬಂದು ಒಂದು ಸರಿ ಎಳ್ಕೊಂಡು ನಾಟ್ ಮಾಡ್ಕೋಬೇಕು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹೇಳ್ಬಿಟ್ಟು. ಸೊ ನಾನು ಕೆಳಗಡೆ ಯಾವ ರೀತಿ ನಾಟ್ ಮಾಡೋದು ಲಾಸ್ಟಲ್ಲಿ ಅಂತ ಹೇಳ್ಕೊಟ್ಟೆ. ಇದು ಕೂಡ ಆಲ್ಮೋಸ್ಟ್ ಅದರ ಹಾಫ್ ಅಂತಲೇ ಹೇಳ್ಬೋದು. ಸೊ ಈಗ ನೋಡಿ, ಅದೇ ಪಾಯಿಂಟಿಂದ ಫಸ್ಟ್ ನಾವು ಚೈನ್ ಸ್ಟಿಚ್ಗೆ ಯಾವ ರೀತಿ ಹಾಕ್ಕೊಂಡಿದ್ವಿ ಅದೇ ರೀತಿ ತೊಗೊಂಡ್ಬಿಟ್ಟು ಈ ಥ್ರೆಡ್ ಏನಿರುತ್ತೆ ಸೂಜಿಯ ಮೇಲೆ ಒಂದು ರೌಂಡ್ ಈ ರೀತಿ ತೊಗೊಂಡ್ಬಿಟ್ಟು ನಾವು ಕಂಪ್ಲೀಟ್ ದಾರವನ್ನು ಎಳ್ಕೋಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ಸೊ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ನಾವು ಸ್ಟಾರ್ಟಿಂಗಲ್ಲಿ ಒಂದು ಸ್ಟಿಚ್ಗೆ ಏನು ಯೂಸ್ ಮಾಡ್ಕೊಂಡಿರ್ತೀವಿ, ನಾಟ್ ಎ ಚೈನ್ ಸ್ಟಿಚ್, ರನ್ನಿಂಗ್ ಸ್ಟಿಚ್ಗೆ ಏನು ಯೂಸ್ ಮಾಡ್ಕೊಂಡಿರ್ತೀವಿ ಆಲ್ಮೋಸ್ಟ್ ಅದೇ ಥರನೇ ಬರುತ್ತೆ, ಲೈಕ್ ಸಿಮಿಲರ್ ಅಂತಲೇ ಹೇಳ್ಬೋದು. ಇದು ಕೂಡ ಆದ ನಂತರ ಅಗೇನ್ ಸೇಮ್ ಸೂಜಿನ ಕೆಳಗಡೆಯಿಂದ ತೊಗೊಂಡು ಅದಕ್ಕೆ ಅಲ್ಲಿ ಒಂದು ನೀಟಾಗಿ ಟೈಟಾಗಿ ನಾಟ್ ಮಾಡಿಕೊಂಡ್ರೆ ನಮಗೆ ಥ್ರೆಡ್ ಲೂಸ್ ಆಗೋದು ಇಲ್ಲ, ಏನೂ ಆ ಥರದ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಆ್ಯಕ್ಚುಲಿ ನಾನು ಕೂಡ ಹೇಳ್ದ ಹಾಗೆ ಪ್ರೊಫೆಷ್ನಲ್ ಆಗಿ ಎಂಬ್ರಾಯ್ಡ್ರಿ ಕಲ್ತಿಲ್ಲ. ನಾನು ಕಲಿತಾನೆ ವಿಡಿಯೋಸ್ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ಯಾರಾದರೂ ಒಬ್ಬರಿಗೆ ಅದು ಯೂಸ್ಫುಲ್ ಅನ್ಸಿದ್ರೂ ಐಲ್ ಬಿ ಹ್ಯಾಪಿ ಅಬೌಟ್ ದ್ಯಾಟ್. ಸೊ ನಾನು ಅಬ್ಸರ್ವ್ ಮಾಡಿದ ಥರನೇ ಮೇಲ್ಮುಖವಾಗಿ ಏನು ಕಾಣಿಸ್ತಾ ಇದೆ ಡಿಸೈನ್ಸ್, ಅದಕ್ಕೆ ಹಿಂಬದಿಯಾಗಿ ನೋಡಿದಾಗ ಅದು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಇವಾಗ ನಾನು ಮತ್ತೊಂದು ಸ್ಟಿಚ್ ಮಾಡ್ತಾ ಇರೋದು ಬ್ಯಾಕ್ ಸ್ಟಿಚ್ ಅಂದ್ಬಿಟ್ಟು. ಇದು ನೋಡಿ, ಕೆಳಗಡೆಯಿಂದ ಒಂದು ಸ್ಟಿಚ್ಚನ್ನು ತೊಗೊಂಡು ಅದ ನಂತರ ನಾವು ಮುಂದೆ ಮತ್ತು ಹಿಂದೆ ಯಾವ ಪಾಯಿಂಟಿಂದ ತೊಗೊಂಡಿರ್ತೀವಿ ಅದೆರಡ್ರದ್ದು ಹಾಫ್ ಬಟ್ಟೆನ ಕೌಂಟ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಇನ್ನೊಮ್ಮೆ ನೋಡಿ ಇಲ್ಲಿ ಯಾವ ರೀತಿಯಿಂದ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ಸ್ವಲ್ಪ ರಾಂಗಾಗಿ ಹಾಕಿಬಿಟ್ಟಿದ್ದೆ. ಸೊ ಒಂದು 2-3 ಟೈಮ್ಸ್ ಹಾಕಿದಾಗ ನನಗೆ ಅನ್ನಿಸ್ತು ಮೇ ಬಿ ಇದೇನೋ ರಾಂಗ್ ಇದೆ, ಮುಂಚೆದು ಒಂದು ಯಾವುದಕ್ಕೂ ಸಿಮಿಲರ್ ಆಗ್ತಾ ಇದೆ ಅಂತ. ಸೊ ಜೀವನದಲ್ಲೂ ಅಷ್ಟೇ ಎಷ್ಟೋ ಸಾರಿ ನಾವು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಸೊ ನಮಗೆ ಇನಿಷಿಯಲ್ ಸ್ಟೇಜಸಲ್ಲೇ ಗೊತ್ತಾಗ್ತಾ ಹೋಗುತ್ತೆ ಏನೋ ಸರಿ ಬರ್ತಾ ಇಲ್ಲ ಅಥವಾ ಏನೋ ತಪ್ಪಾಗ್ತಾ ಇದೆ ಅಂತ. ಸೊ ಮೊದಲೇ ನಾವು ತಿದ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ ಮುಂದಿನ ಹೆಜ್ಜೆಗಳನ್ನ ಇಡೋದಕ್ಕೆ. ಸೊ ವಿಡಿಯೋನ ಒಂದು ಸರಿ ಇನ್ನೊಮ್ಮೆ ನೋಡಿ, ಕೆಳಗಡೆಯಿಂದ ಒಂದು ಸ್ಟಿಚ್ಚನ್ನು ತೊಗೊಂಡು ಈಗ ಹಿಂದೆಯಿಂದ ಮುಂದೆಗೆ ಅರ್ಧ ಲೈಕ್ ಏನು ಹೇಳ್ತಾರೆ, ಈ ಪಾಯಿಂಟಿಂದ ಆ ಪಾಯಿಂಟ್ಗೆ ಯಾವ ದಾರ ಎಲ್ಲಿ ಕಾಣಿಸ್ತಾ ಇದೆ ಅದರ ಲೆಫ್ಟ್ ಆ್ಯಂಡ್ ರೈಟ್ ಎರಡೂ ಕಡೆಗೆ ಈಕ್ವಲ್ ಡಿಸ್ಟೆನ್ಸಲ್ಲಿ ತೊಗೊಂಡು ಸ್ಟಿಚ್ ಹಾಕಬೇಕು. ಇದು ಬಂದುಬಿಟ್ಟು ಬ್ಯಾಕ್ ಸ್ಟಿಚ್ ಅಂತ ಆಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ನಾನು ಯಾವ ಪಾಯಿಂಟಲ್ಲಿ ದಾರಾನ ತೊಗೊಂಡಿದ್ದೀನಿ ಆ ಪಾಯಿಂಟ್ ಹಿಂದೆ ಮತ್ತು ಮುಂದೆಯಿಂದ ಸೇಮ್ ಡಿಸ್ಟೆನ್ಸಲ್ಲಿ ಕವರ್ ಮಾಡ್ಕೋತಾ ಬರ್ತಾಯಿದ್ದೀನಿ. ಸೊ ಸ್ಟಿಚ್ ತುಂಬಾ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಆ್ಯಕ್ಚುಲಿ ಇಲ್ಲಿ ನಾನೊಂದು ಪ್ರಾಡಕ್ಟ್ನ ಇವತ್ತು ಆರ್ಡ್ರ್ ಮಾಡಿದ್ದೆ, ಆಲ್ಮೋಸ್ಟ್ ಒಂದು 4 ಡೇಸ್ ಆದಮೇಲೆ ಬಂತು. ಸೊ ಎಸ್, ನಿಮ್ಮಲ್ಲಿ ತುಂಬ ಜನ ಯೂಸ್ ಮಾಡ್ತಾ ಇರ್ಬೋದು. ನಾನು ಅವರು ವಾಟ್ಸಪ್ ಸ್ಟೇಟಸಲ್ಲೆಲ್ಲ ಹಾಕ್ಕೊಂಡಿರೋದೆಲ್ಲನೂ ಎವ್ರಿ ಡೇ ನಾನು ನೋಡ್ತಾ ಇರ್ತೀನಿ. ಅವ್ರದ್ದು ಏನು ಪಬ್ಲಿಕ್ ಯಾವ ರೀತಿ ಅವ್ರಿಗೆ ರಿವ್ಯೂಸ್ ಕೊಡ್ತಾ ಇರ್ತಾರೆ ಅಂದ್ಬಿಟ್ಟು. ಸೊ ಎಸ್, ಇದು ಏನಂತ ಹೇಳಿಬಿಟ್ರೆ ಅಶ್ವಿನಿ ಮೇಡಮ್ ಅವರು ಏನು ಒಂದು ಮಾಲ್ಟ್ ಪೌಡ್ರನ್ನ ಮಾಡ್ತಾಯಿದ್ದಾರೆ ಅದನ್ನು ನಾನು ತರಿಸ್ಕೊಂಡಿದ್ದೆ. ಆ್ಯಕ್ಚುಲಿ ಇದು ನನ್ನ 3rd ಬಾಕ್ಸ್ ಅಂತ ಹೇಳ್ಬೋದು. ಆಫೀಸಿಗೆ ಹೋಗೋದ್ರಿಂದ ಮಾರ್ನಿಂಗ್ ನನಗೆ ಬ್ರೇಕ್ಫಾಸ್ಟ್ ಮಾಡಿ ಹೋಗೋಷ್ಟು ಪೇಷನ್ಸ್ ಇರೋದಿಲ್ಲ. ಅಲ್ಲಿ ಹೋದ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ತಾ ಆರಾಮಾಗಿ ಕೂತ್ಕೊಳ್ಳೋಷ್ಟು ಟೈಮ್ ಇರೋದಿಲ್ಲ. ಸೊ ಇದು ವರ್ಕಿಂಗ್ ವುಮೆನ್ಗೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಸೊ ನಾನು ಕ್ವಾಂಟಿಟಿ ನೋಡಿ ನಿಮ್ಮ ಮುಂದೆನೇ ಓಪನ್ ಮಾಡಿದ್ದು ಕಂಪ್ಲೀಟ್ ಫುಲ್ ಇದೆ. ನಾವು ಔಟ್ಸೈಡ್ ಶಾಪ್ಸಲ್ಲಿ ಏನೇ ತೊಗೊಂಡ್ರೂ ಕ್ವಾಂಟಿಟಿ ಕಂಪ್ಲೀಟಾಗಿ ಈ ರೀತಿ ಫುಲ್ ಇರೋದಿಲ್ಲ. ಆಲ್ಮೋಸ್ಟ್ ಅದರಲ್ಲಿ ಕಡಿಮೆ ಇರುತ್ತೆ 1 or 2 ಇಂಚಸ್. ಬಟ್ ಇದರಲ್ಲಿ ಆ ಪ್ಯಾಕೇಜ್ ತುಂಬ ಚೆನ್ನಾಗಿತ್ತು. ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅವರು. ಸೊ ಈ ವಿಡಿಯೋ ಮೂಲಕ ನಾನು ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಾರ್ ದಿಸ್ ಗ್ರೇಟ್ ವರ್ಕ್. ನಿಮ್ಮಲ್ಲಿ ಯಾರಾದರೂ ಮಾಲ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದರೆ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ನನ್ನ ಇಂದಿನ ದಿನಚರಿ. ನಿಮಗೆಲ್ಲ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ದಟ್ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಆಲ್.